ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ದಿನ ಬೆಳಗಾದರೆ ಯತ್ನಾಳ್ ಯಡಿಯೂರಪ್ಪ ಫ್ಯಾಮಿಲಿಯ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇದೆಲ್ಲವೂ ಕೂಡ BJPಯ ಬಣ ಬಿಕ್ಕಟ್ಟು ಈಗಾಗಲೇ ದಿಲ್ಲಿಯ ಅಂಗಳವನ್ನು ಕೂಡ ತಲುಪಿಬಿಟ್ಟಿದೆ. ಬಾಯಿಗೆ ಬಂದಂತೆ ಟೀಕಿಸ್ತಾ ಇದ್ದಾರೆ. ಯಾವ ಮಾತಿಗೂ ಕೂಡ ಸೊಪ್ಪು ಹಾಕದೆ ವರಿಷ್ಠರ ಬಗ್ಗೆಯೂ ಕೂಡ ಡೋಂಟ್ ಕೇರ್ ಎನ್ನದೆ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ನನ್ನದೇನಿದ್ರೂ ಅಪ್ಪ ಮಕ್ಕಳ ವಿರುದ್ಧ ಮಾತ್ರ ಹೋರಾಟ, ನನಗೆ ಬೇರೆ ಯಾರ ಬಗ್ಗೆಯೂ ಕೂಡ ಗೊತ್ತೇ ಇಲ್ಲ ಅಂತ ಕ್ಲಾಸನ್ನು ತೆಗೆದುಕೊಳ್ತಾ ಇರೋದನ್ನು ನಿಲ್ಲಿಸ್ತಾನೆ ಇಲ್ಲ. ಇದರಿಂದ ಒಂದು ಕಡೆ ರಾಜ್ಯಾಧ್ಯಕ್ಷರ ವಿರುದ್ಧ ಹರಿಹಾಯ್ತಿರೋ ಯತ್ನಾಳ್ ವಿರುದ್ಧ ಕಾರ್ಯಕರ್ತರು ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ಜನ BJPಯ ಬೆಂಬಲಿಗರಿದ್ದಾರೆ, BJPಯ ಕಾರ್ಯಕರ್ತರಿದ್ದಾರೆ. ಕಟ್ಟನಿಷ್ಠ ಕಾರ್ಯಕರ್ತರಿಗೆ ಇದೆಲ್ಲವೂ ಕೂಡ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಕಾರ್ಯಕರ್ತರು ಕೂಡ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಕೆಲವು ಕಡೆ ಯಾವ ಮಟ್ಟಿಗೆ ಕಾರ್ಯಕರ್ತರು ಮಾತನಾಡ್ತಾ ಇದ್ದಾರೆ ಅಂದರೆ, ಯತ್ನಾಳ್ ಅವರನ್ನು ತೆಗೆದು ಬಿಸಾಕಿ, ನಮಗೇನು ಕೂಡ ನಷ್ಟ ಇಲ್ಲ, ಅವರು ಇಲ್ಲದೇ ಇದ್ದರೆ ಪಕ್ಷಕ್ಕೆ ಯಾವುದೇ ನಷ್ಟವೂ ಇಲ್ಲ, ಅವರು ಇದ್ರೇ ನಮ್ಮ ಪಕ್ಷಕ್ಕೆ ಹೆಚ್ಚಾಗಿ ನಷ್ಟವಾಗುತ್ತೆ, ಕೊನೆಗೆ ನಷ್ಟವಾಗುವುದು ನಮಗೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದರ ನಡುವೆ ಯತ್ನಾಳ್ ಅವರು, ನನಗೆ ದಿಲ್ಲಿಯಿಂದ ಕಾಲ್ ಬಂದಿತ್ತು, ಆದರೆ ಒಂಟಿಯಾಗಿ ಹೋಗಲ್ಲ, ಗುಂಪಾಗಿ ಮಾತ್ರ ಹೋಗ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಮಾತನಾಡಲಿಕ್ಕೆ ಹೈಕಮಾಂಡಿಂದ ಯತ್ನಾಳ್ ಅವರಿಗೆ ಕರೆ ಬಂದಿತ್ತಂತೆ. 27ನೇ ತಾರೀಕು ಅಂದರೆ ನವೆಂಬರ್ 27ರಂದು ಕಾಲ್ ಬಂದಿತ್ತು. ನಾನು ಒಂಟಿಯಾಗಿ ಹೋಗೋದಿಲ್ಲ, ನಮ್ಮದು ಒಂದು ಬಣ ಇದೆ, ಅದನ್ನು ಗುಂಪಾಗಿ ಕರೆದ್ರೆ ಮಾತ್ರ ಹೋಗ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಒಂದು ಕಡೆ ಅವ್ರ ವರ್ತನೆ, ಸ್ಟ್ರೈಟ್ ಹಿಟ್ ಆ್ಯಟಿಟ್ಯೂಡ್ ನೋಡಿದ್ರೆ ಯತ್ನಾಳ್ ಬಗ್ಗೋ ಮಾತೇ ಕಾಣ್ತಾ ಇಲ್ಲ, ಅವರು ಭಾಗೋ ಮಾತೇ ಇಲ್ಲ ಅಂತ ಅನ್ನಿಸ್ಬಿಡ್ತಾ ಇದೆ. ಹಾಗಾದರೆ ಏನೆಲ್ಲ ಆಯಿತು ಅನ್ನೋದನ್ನ ನಾನೊಂದಿಷ್ಟು ಸವಿಸ್ತಾರವಾಗಿ ಹೇಳಿಬಿಡ್ತೀನಿ. ತುರ್ತಾಗಿ ದೆಹಲಿಗೆ ಬರುವಂತೆ BJP ಹೈಕಮಾಂಡ್ ಅವರು ಇದೇ ಯತ್ನಾಳ್ ಅವರಿಗೆ ಕರೆ ಮಾಡಿದ್ದಾರಂತೆ. ಆದರೆ ನಾನು ಒಬ್ಬನೇ ಬರಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರ ಜೊತೆ ಬರ್ತೀನಿ ಅಂತ ಅವ್ರು ರಿಯಾಕ್ಟ್ ಮಾಡಿದ್ರಂತೆ. ಜೊತೆಗೆ ಈ ಸದಾನಂದ ಗೌಡರು ಅವ್ರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಒಂದು ಕಡೆ BC ಪಾಟೀಲ್ ಅವರು ಯತ್ನಾಳ್ ವಿರುದ್ಧ ಹರಿಹಾಯ್ತಿದ್ದಾರೆ. ನಾನು ಹೋರಾಟ ಏನಿದ್ರೂ ಈ ಸದಾನಂದ ಗೌಡ ಆಗಲಿ, BC ಪಾಟೀಲ್ ಆಗಲಿ, ರೇಣುಕಾಚಾರ್ಯ ಕುರಿತಾಗಲಿ ಅಲ್ಲ, ನನ್ನದೇನಿದ್ರೂ ಅಪ್ಪ ಮಕ್ಕಳ ವಿರುದ್ಧ ಅಂತ ನೇರವಾಗಿ ಯಡಿಯೂರಪ್ಪ ಜೊತೆಗೆ ಮಕ್ಕಳ ಬಗ್ಗೆ ನೇರವಾಗಿ ವಾಗ್ದಾಳಿಯನ್ನು ನಡೆಸಿರೋದು. BSI ವಿರುದ್ಧ ಇನ್ನಷ್ಟು ತಿರುಗಿ ಬೀಳ್ತಕ್ಕಂಥ ಎಚ್ಚರಿಕೆಯೂ ಕೂಡ ಈ ಮುಖಾಂತರ ಇದೇ ಯತ್ನಾಳ್ ಅವರು ನೀಡಿದ್ದಾರೆ. ಈಗಾಗಲೇ ರಾಜ್ಯ BJP ಘಟಕದಲ್ಲಿ 2 ಬಣಗಳಾಗಿರೋದು ಗೊತ್ತೇ ಇದೆ. ಒಂದು ಕಡೆ ರೇಣುಕಾಚಾರ್ಯ ನೇತೃತ್ವದ 20 ನಾಯಕರ ಬಣ ಇದೇ ಯತ್ನಾಳ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಅವ್ರನ್ನ ತೆಗೆದು ಹಾಕಬೇಕು, ಜೊತೆಗೆ ಉಚ್ಚಾಟನೆ ಮಾಡಬೇಕು, BJPಯಿಂದಲೇ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಕುರಿತಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ, ಮಾಧ್ಯಮಗಳ ಮುಂದೆ ಹರಿಹಾಯ್ತಿದ್ದಾರೆ. ಇದೇ ಯತ್ನಾಳ್ ವಿರುದ್ಧವಾಗಿ ಗುಡುಕ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಮಾಧ್ಯಮಗಳಲ್ಲಿ ಆ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರ. ಈ BC ಪಾಟೀಲ್, ರೇಣುಕಾಚಾರ್ಯ ಸೇರಿದಂತೆ ಈ ಎಲ್ಲ BJP ನಾಯಕರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರೋದಿಲ್ಲ ಒಂದು ಕಡೆ ದಿಲ್ಲಿ ನಾಯಕರಿಗೂ ಕೂಡ ತಲುಪಿದೆ ಅನ್ನೋ ಸುದ್ದಿಗಳು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಒಂದು ಕಡೆ ಈಗಾಗಲೇ ದಿಲ್ಲಿಗೆ ಹೋಗಿ ಹೈಕಮಾಂಡ್ನ ಭೇಟಿ ಮಾಡಿರೋ ವಿಜಯೇಂದ್ರಗೆಲ್ಲೋ ಒಂದು ಕಡೆ ಗುಡ್ ನ್ಯೂಸ್ ಕೂಡ ಸಿಕ್ಕಿಬಿಟ್ಟಿದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಈ ಯತ್ನಾಳ್ ಹಾಗೂ ರೇಣುಕಾಚಾರ್ಯ ಅವರ ನಡುವಿನ ಮಾತಿನ ಒಂದು ವೈಖರಿಯನ್ನು ಕೂಡ ನಾವು ಗಮನಿಸಬೇಕು. ಒಂದು ಕಡೆ ಯತ್ನಾಳ್ ಈ ಅಯೋಗ್ಯರ ಮಾತಿಗೆ ಬೆಲೆ ಕೊಡಲ್ಲ ಅಂತ ನೇರವಾಗಿ ರೇಣುಕಾಚಾರ್ಯನ ಟೀಕ್ಸಿರೋದು, ಜೊತೆಗೆ ಮುಂದುವರೆದು ಈ ಲಪುಟ್ ನನ್ನ ಮಕ್ಕಳ ಮಾತಿಗೆ ಕ್ಯಾರೆ ಎನ್ನಲ್ಲ ಅಂತ ಗುಡುಗಿರೋದು ಕೂಡ ನಾವು ಗಮನ ಹರಿಸಬೇಕು. ಇನ್ನೊಂದು ಕಡೆ ರೇಣುಕಾಚಾರ್ಯ ತಮ್ಮದೇ ಆದಂಥ 20 ನಾಯಕರ ಗುಂಪನ್ನು ಕಟ್ಕೊಂಡು ಈಗಾಗಲೇ ದೇವಸ್ಥಾನಗಳನ್ನು, ಟೆಂಪಲ್ ರನ್ನೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ಯತ್ನಾಳ್ ವಿರುದ್ಧವಾಗಿ ರೇಣುಕಾಚಾರ್ಯ ಅವರು ಕೂಡ ಗುಡುಗಿದ್ದಾರೆ. ಅಧಿಕಾರ ಸಿಕ್ಕ ತಕ್ಷಣ CM DCM ಮನೆ ಬಾಗಿಲಿಗೆ ಹೋಗಿ ನಿಲ್ಲೋದು ಯತ್ನಾಳ್ ಅವರ ಕಾರ್ಯವೈಖರಿ. ಜೊತೆಗೆ DKಶಿ ಕಾಲು ಹಿಡಿಯೋದು ನನ್ನ ವ್ಯಕ್ತಿತ್ವವಲ್ಲ, ಇದೇನಿದ್ರೂ ಯತ್ನಾಳ್ ಅವರ ವ್ಯಕ್ತಿತ್ವ ಅಂತ ನೇರವಾಗಿ ಟೀಕಿಸಿದ್ದಾರೆ. ಇನ್ನೊಂದು ಕಡೆ ಸದಾನಂದ ಗೌಡರು ಕೂಡ ತುಂಬ ಸ್ಮೂತಾಗಿ ಮಾತನಾಡಲಿಕ್ಕೆ ಹೋದರು. ಅವ್ರ ವಿರುದ್ಧವಾಗಿಯೂ ಕೂಡ ನೇರವಾಗಿ ಯತ್ನಾಳ್ ಅವರು ಗುಡುಗಿದ್ರು. ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಕಾಂಗ್ರೆಸ್ನವರೇ ನಮ್ಮ ಪಕ್ಷಕ್ಕೆ ಅಸ್ತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ಸದಾನಂದ ಗೌಡರು ಆಡಿರೋ ಮಾತುಗಳು ಅಂದರೆ ಈ ಮೂಡ ಆಗಿರ್ಬೋದು, ವಕ್ಫ್ ಆಗಿರ್ಬೋದು, ಜೊತೆಗೆ ಈ ವಾಲ್ಮೀಕಿ ಹಗರಣಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಮಗೆ BJP ಅವರಿಗೆ ಅಸ್ತ್ರವಾಗಿ ಅವರೇ ಕೊಟ್ಟಿದ್ದಾರೆ. ಆದರೆ ನಾವು ಮಾತ್ರ ನಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇದ್ದೀವಿ ಅಂತ ಮಾಜಿ CM DV ಸದಾನಂದ ಗೌಡ ಅವರು ಮಾತನಾಡಿದರು. ಇದಕ್ಕೂ ಕೂಡ ಯತ್ನಾಳ್ ಅವರು ರಿಯಾಕ್ಟ್ ಮಾಡಿ, ಸದಾನಂದ ಗೌಡ್ರ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ, ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲದೇ ಇದ್ರೆ ಎಲ್ಲದನ್ನು ಕೂಡ ಹೊರಗೆ ಎಳೆದು ಬಿಡ್ತೀನಿ ಅಂತ ನೇರವಾಗಿ ವಾರ್ನಿಂಗ್ ಕೂಡ ಕೊಟ್ಟುಬಿಟ್ರು. ಈ ರೀತಿಯಾಗಿ ಸ್ವಪಕ್ಷದವರ ವಿರುದ್ಧವಾಗಿಯೇ ಯತ್ನಾಳ್ ಅವರು ಈ ಮಟ್ಟಿಗಿನ ವಿರೋಧವನ್ನು ಯಾಕೆ ತೋರಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ
ಬಿ ಸಿ ಪಾಟೀಲ್ರ ಬಗ್ಗೆ ಆಗಲಿ ನಾನು ಮಾತನಾಡಲ್ಲ. ಜೊತೆಗೆ ಅವರು ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ಅಂತಹ ಹಲ್ಕ ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ಒಂದು ಕಡೆ ಬಿ ಸಿ ಪಾಟೀಲ್ ವಿರುದ್ಧವಾಗಿಯೂ ಕೂಡ ಹರಿಹಾಯ್ದುಬಿಟ್ರು. ನಾವು ಗಮನ ಹರಿಸಬೇಕು ವೀಕ್ಷಕರೇ, ಹೈಕಮಾಂಡ್ ಮಾತಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಯತ್ನಾಳ್ ಅವರು ಅಂತ. ಒಂದು ಕಡೆ ಹೈಕಮಾಂಡ್ ಬುಲಾವ್ ಕೊಟ್ಟರು ಕೂಡ ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ಯತ್ನಾಳ್ ತಮ್ಮದೇ ಆದ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನನ್ನದು ಒಂದು ಟೀಮ್ ಇದೆ, ನಾನು ಒಂದು ಟೀಮನ್ನು ಕಟ್ಕೊಂಡಿದ್ದೀವಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತು ವಕ್ಫ್ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿ ಅಂದರೆ ಖಂಡಿತವಾಗಿಯೂ ನಾನು ಬರ್ತೀನಿ ಅನ್ನೋದಷ್ಟೇ ಅವ್ರ ನಿಲುವು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಆದರೆ ಈ ಯತ್ನಾಳ್ ವಿರುದ್ಧ ಯಡಿಯೂರಪ್ಪನವರ ಆಪ್ತ ಬಣದವರು ಬೆಂಗಳೂರಿನಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡ್ರು. ಜೊತೆಗೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅನ್ನೋ ಪ್ಲ್ಯಾನ್ ಅಂತೂ ಈಗಾಗಲೇ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ವಿಜಯೇಂದ್ರ ಅವರು ನೇರವಾಗಿ ಹೋಗಿ ಹೈಕಮಾಂಡ್ನ ಭೇಟಿ ಮಾಡಿ ಬಂದಿದ್ದಾರೆ, ಒಂದಿಷ್ಟು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾದಂಥ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಡಿಸೆಂಬರ್ 2ಕ್ಕೆ ಯಾವಾಗ ವಿಜಯೇಂದ್ರ ಅವರು ಹೋಗಿ ಡೆಲ್ಲಿ ಹೈಕಮಾಂಡ್ನ ಮೀಟ್ ಮಾಡಿ ಬಂದರು, ಡಿಸೆಂಬರ್ 2ಕ್ಕೆ ಯತ್ನಾಳ್ ಕೂಡ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಕೂಡ ಈ ವಕ್ಫ್ ಮಂಡಳಿ ಅತಿಕ್ರಮಿಸಿಕೊಂಡಿರ್ತಕ್ಕಂಥ ಆಸ್ತಿಯ ಬಗ್ಗೆ ಒಂದಿಷ್ಟು ವಿವರಗಳನ್ನು ನೀಡಲಿಕ್ಕೆ ಹೊಸದಿಲ್ಲಿಗೆ ಹೋಗಿ ಈ ಟೀಮ್ ಏನಿದೆ, ನಿಯೋಗ ಇದೆಯಲ್ಲ, ಅದೆಲ್ಲವೂ ಕೂಡ ಹೊಸದಿಲ್ಲಿಗೆ ಹೋಗಿ ಹೈಕಮಾಂಡ್ನ ಮೀಟಾಗಿ ಬರಬೇಕು ಅಂತ. ಒಂದು ಸಿದ್ದೇಶು, ಪ್ರತಾಪ್ ಸಿಂಹ, ಚಂದ್ರಪ್ಪ ಮತ್ತು ಹರೀಶ್ ಸೇರಿದಂತೆ ಹಲವರು ಅವ್ರದ್ದೇ ಆದಂಥ ಒಂದು ಬಣ ಇದೆಯಲ್ಲ, ಅದು ರಾಜ್ಯದಲ್ಲಿ ವಕ್ಫ್ ಅತಿಕ್ರಮಣದ ಬಗ್ಗೆ ಮಧ್ಯಂತರ ವರದಿಯನ್ನು ರಿಪೋರ್ಟನ್ನು ಕೊಡಲಿಕ್ಕೆ, ಜೊತೆಗೆ ರಾಜ್ಯದ ಸ್ಥಿತಿಗತಿ ಮತ್ತು ಈ ವಿಜಯೇಂದ್ರ ಮತ್ತು ಈ ರೇಣುಕಾಚಾರ್ಯ ಬಣಗಳು ಇವೆಲ್ಲದರ ಕುರಿತಾಗಿ ಒಂದಿಷ್ಟು ಕಂಪ್ಲೇಂಟನ್ನು ಕೂಡ ಅಲ್ಲಿ ರೇಸ್ ಮಾಡುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ವಿಜಯೇಂದ್ರ ಅವರು ಕೊನೆಯದಾಗಿ ಹೇಳಿದ್ದೇನು ಅಂದರೆ, ಈ ಡೆಲ್ಲಿಗೆ ಹೋಗಿ ಬಂದ ನಂತರ ಎಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಆಗಿಬಿಡುತ್ತಾ, ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಲಾಗುತ್ತಾ ಅನ್ನೋ ವಿಚಾರವಾಗಿ ವಿಜಯೇಂದ್ರ ಅವರು ಆಡಿರೋ ಮಾತುಗಳು, ನಾನು ನನ್ನ ತಾಳ್ಮೆನ ಇಟ್ಕೊಂಡು ನನ್ನ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಾ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೀನಿ. ಹೇಳಿಕೆ ನೀಡುವವರು ಬಾಯಿ ಮುಚ್ಚಿಸುವ ಶಕ್ತಿ ನನಗಿಲ್ಲ, ಆದರೆ ಕಾರ್ಯಕರ್ತರಿಗಿದೆ ಅಂತ. ಹಾಗಾಗಿಯೇ ಈಗ ಕಾರ್ಯಕರ್ತರನ್ನು ಕೂಡ ಬಿಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಕಾರ್ಯಕರ್ತರೇ ಆಡಿರೋ ಮಾತುಗಳ ಸಭೆಯಲ್ಲಿ ನೇರವಾಗಿ ತೆಗೆದು ಬಿಸಾಕಿ ಆತನಿಂದ ಏನು ಕೂಡ ನಮ್ಮ ಪಕ್ಷಕ್ಕೆ ಸಹಾಯ ಇಲ್ಲ, ಹೆಲ್ಪ್ ಇಲ್ಲ ಅಂತ ಹೇಳಿ ಮಾತನಾಡಿದ್ದಿದೆಯಲ್ಲ, ಆ ಮಾತಿನ ಒಂದು ಸಹಕಾರಿಯಾಗಿ ಈಗ ವಿಜಯೇಂದ್ರ ಅವರು ಕೂಡ ಮಾತನಾಡಿರೋದು. ಕಾರ್ಯಕರ್ತರಿಗಿದೆ, ಆತನ ಬಾಯಿ ಮುಚ್ಚಿಸುವ ಶಕ್ತಿ ನನಗಿಲ್ಲ ಅಂತ. ಜೊತೆಗೆ ಪಕ್ಷದ ವರಿಷ್ಠರಿಗೆ ನನ್ನ ಕೆಲಸದ ಬಗ್ಗೆ ಸಮಾಧಾನವೂ ಕೂಡ ಇದೆ ಅನ್ನೋ ಮಾತುಗಳು. ಹಾಗಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ವಿಜಯೇಂದ್ರ ಅವರ ವಿರೋಧವಾಗಿ ಯಾವುದೇ ಮಾತುಗಳು ಕೇಳಿಬಂದಿಲ್ಲ ಅನ್ನೋ ಕುರಿತಾಗಿ ಈ ಮಾತುಗಳು ಒಂದಿಷ್ಟು ಪುಷ್ಟಿಯನ್ನು ನೀಡ್ತಾ ಇರೋದು. ಜೊತೆಗೆ ಯಡಿಯೂರಪ್ಪ ಅವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿ ಕೆಲವರು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ಜೊತೆಗೆ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ಡೆಲ್ಲಿಯಲ್ಲಿ ಮಾತನಾಡಿಲ್ಲ ಅನ್ನೋದನ್ನು ಕೂಡ ನೇರವಾಗಿ ಹೇಳಿಬಿಟ್ರು. ಇದರೆಲ್ಲದರ ಜೊತೆಗೆ ಎಲ್ಲ ಬೆಳವಣಿಗೆಗಳ ಜೊತೆಗೆ ಡಿಸೆಂಬರ್ 3ನೇ ತಾರೀಕು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಬಗ್ಗೆ ಈ ಎರಡೂ ಬಣಗಳು, ಒಂದು ಕಡೆ ಯತ್ನಾಳ್ ಮತ್ತು ವಿಜಯೇಂದ್ರ ಬಣಗಳ ನಡುವೆ ಇರತಕ್ಕಂಥ ವೈಷಮ್ಯಗಳ ಕುರಿತಾಗಿಯೂ ಕೂಡ ಮಾತನಾಡಲಿಕ್ಕೆ, ಇವೆಲ್ಲವನ್ನು ಕೂಡ ಮತ್ತೆ ಶಾಂತಿ ಮಂತ್ರ, ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾರ ಅಥವಾ ಯಾವುದಾದ್ರೂ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರ ಅನ್ನೋದನ್ನು ಕೂಡ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನೋಡೋಣ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಟಿ, ಧನ್ಯವಾದ.